ಕೋಲಾರ ಕಂಡುಬಿಟ್ರೆ ಸಾಕು ವೈರಲ್ ಹಬ್ಬ ಮಾಡ್ತಾರೆ ಸೋಷಿಯಲ್ ಮೀಡಿಯಾ. ಸರ್ ಈಗ ನಿಮ್ಮ ಸಾಂಗ್ ಹೇಳ್ತಾ ಇದೆ ಡಿ ಬಾಸು ಕಂಡ್ರೆ ಸಾಕು ವೈರಲ್ಲು ಸೋಷಿಯಲ್ ಮೀಡಿಯಾ, ಅದು 100ಕ್ಕೆ 200% ನಿಜ. ಬಟ್ ನಿಮ್ಮನ್ನ ಇಂಥ ಪರಿಸ್ಥಿತಿಲಿ ಭೇಟಿಯಾಗಿನ ಮುಂಚೆ ನಾವು ಡಿ ಬಾಸ್ ಹೊರಗಡೆ ಇದ್ದಾಗ ಭೇಟಿಯಾಗಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ನಿಮ್ಮ ಸಾಂಗ್ ತುಂಬ ವೈರಲ್ ಆಗ್ತಿದೆ, ಮತ್ತೆ ನಾನು ನಿಮ್ಮ ಸಾಂಗ್ನ ನೋಡಿ ನಾನು ಹುಡ್ಕೊಂಡ್ ಬಂದೆ ನಿಮ್ಮನ್ನು ಮಾತಾಡಿಸ್ಬೇಕು. ಅವ್ರಿಗೋಸ್ಕರ ಬರ್ದಿರ್ತಾರೆ ಮತ್ತು ಅವ್ರು ಇಲ್ಲಿವರೆಗೂ ಮಾಡಿದ ಜರ್ನಿನ ಸಾರಿ ಹೇಳ್ತಾ ಇದೆ. ಸರ್ ಯಾಕೆ ಈ ಸಾಂಗ್ನ ಇನ್ಸ್ಪಿರೇಷನ್ ಯಾವಾಗ ಬರ್ದಿದ್ದು ಸರ್? ಅಂದರೆ ಅದು ಅಭಿಮಾನದಿಂದ ಬರೆದಿರ್ತಕ್ಕಂಥ ಸಾಂಗ್ ಇದು. ಫಸ್ಟ್ ಬಂದು ನಾನು ಕ್ರಾಂತಿ ಪ್ರಮೋಷನ್ ಸಾಂಗ್ ಮಾಡಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಮೀಡಿಯಾಗೆ ಕ್ಲಾಶ್ ಆಗಿತ್ತು, ಪ್ರಮೋಷನ್ ಯಾರು ಸಪೋರ್ಟ್ ಇರಲಿಲ್ಲ. ಆ ಟೈಮಲ್ಲಿ ಒಂದು ಸಾಂಗ್ ಮಾಡಿದ್ದೆ. ಕ್ರಾಂತಿ ಶುರುವಾಗಿದೆ, ಅಭಿಮಾನ ರಂಗೇರಿದೆ, ಮಹತಾಯಿ ಚಾಮುಂಡಿಯು ದಾಸನಿಗೆ ಒಲಿದಾಗಿದೆ, ಡಿ ಬಾಸ್ನ ಕಟೌಟ್ ಕಂಡ್ರೆ ಅಭಿಮಾನದ ಕ್ರಾಂತಿಯ ಪ್ರಚಾರ ವರ್ಲ್ಡಿಗೆ ಹೈಲೈಟು. ಈ ಥರ ಸಾಂಗ್ ಮಾಡಿದೆ, ಸಿಕ್ಕಾಪಟ್ಟೆ ವೈರಲ್ ಆಯ್ತು ಸರ್ ಆ ಟೈಮಲ್ಲಿ. ಆಮೇಲೆ ಪ್ರತಿಯೊಂದು ಬರ್ಡೇಗೂ, ಪ್ರತಿಯೊಂದು ಅವರ ಏನೇ ಒಂದು ಸಿನಿಮಾ ಇರಲಿ, ಪ್ರತಿಯೊಂದು ಸಿನಿಮಾಗೂ ನಾನು ಪ್ರಮೋಷನ್ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಸರ್. ಈಗ ಈ ಸಾಂಗು 54ನೇ ಸಾಂಗ್. ನಾನು ಇದುವರೆಗೂ ಡಿ ಬಾಸ್ ಅವ್ರಿಗೆ ಮಾಡಿರ್ತಕ್ಕಂಥ ಸಾಂಗಲ್ಲಿ ಇದು 54ನೇ ಸಾಂಗು. ಇನ್ನೊಂದು D55 ಅಂತೇಳಿ ಅತಿ ಶೀಘ್ರದಲ್ಲೇ ಅದನ್ನು ಲಾಂಚ್ ಮಾಡ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿರಬಾರ್ದು, ಅಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಮಾಡಿ ಆ ಸಾಂಗನ್ನು ಮಾಡಬೇಕನ್ನೋ ಒಂದು ಆಸೆ ಇದೆ ಸರ್. ರೆಡಿ ಇದೆಯಾ ಸಾಂಗ್ ರೆಡಿ? ಇಲ್ಲ, ನಡೀತಾ ಇದೆ ಸರ್, ವರ್ಕ್ ನಡೀತಾ ಇದೆ. ಹೌದು ಸರ್, ಹೌದು, ಲಿರಿಕ್ಸ್ ವರ್ಕ್ ನಡೀತಾ ಇದೆ. ಓಕೆ ಸರ್, ಈಗ ನೀವು ಹೇಳಿದಂಥ ಪ್ರತಿಯೊಂದು ಸಾಲುಗಳು ತುಂಬ ಚೆನ್ನಾಗಿದೆ. ಬಟ್ ಇಂಥ ಟೈಮಲ್ಲಿ ಡಿ ಬಾಸ್ ಇದ್ದು ಈ ಸಾಂಗ್ನ ನೋಡಿದ್ದಿದ್ರೆ, ಅಂದರೆ ಈಗೇನು ಒಳಗಡೆ ಹೋಗಿ ಈ ಬೇಲ್ ವಿಚಾರ ಬಂತಾರೆ ಅದಕ್ಕಿಂತ ಮುಂಚೆ ಬರ್ದಂಥದ್ದು ಇದು? ಇಲ್ಲ ಸರ್, ನಾನು ಈಗ ರೀಸೆಂಟಾಗಿ ಮೊನ್ನೆ ಬರೆದಿರೋ ಸಾಂಗ್ ಇದು. ನನಗೆ ಡಿ ಬಾಸ್ ಅವ್ರ ಬಗ್ಗೆ ಸಾಂಗ್ ಬರಿಬೇಕಂದ್ರೆ ನನಗೊಂದು 2 hours ಸಾಕು ಸರ್. 2 hours. ಈ ಬಿಫೋರ್ ಅವರು ಈ ಘಟನೆ ಆದಾಗ ಒಂದು ಸಾಂಗ್ ಬರೆದಿದ್ದೆ, ತಾವು ಕೇಳಿರ್ಬೋದು. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ, ಬಾಸು ಬೆಂದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ, ಹಾವು ಮುಂಗ್ಸಿಯ ಕತೆ ನಿಮಗೆ ಗೊತ್ತಲ್ಲ, ಕೇಳಿದ್ದು ಸುಳ್ಳಾಗಬಹುದು ನಾಳೆ, ನೋಡಿದ್ದು ಸುಳ್ಳಾಗಬಹುದು ನಾಳೆ, ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ, ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ಮೊನ್ನೆ ಬಂದಿದ್ದ ಸಾಂಗ್ ಸರ್ ಇದು. ಸರ್, ಈಗ ಆ್ಯಕ್ಚುಲಿ ಈ ಲಿರಿಕ್ಸ್ನ ಕೇಳಿದಾಗ ನಿಜವಾಗ್ಲೂ ನನಗೆ ಏನು ಅನ್ನಿಸ್ತು ಅಂದರೆ, ಎಷ್ಟೋ ಜನ ನೀವು ಹೇಳಿದ್ರಿ ಬಾಸು ಹೆಸರಿಲ್ಲದೆ ಬೇಯೋದಿಲ್ಲ ಬೇಳೆ, ಬಟ್ ಅದನ್ನು ನೀವು ನಿಮ್ಗೆ ಅನ್ಸಿದ್ದನ್ನ ನೀವು ಹೇಳಿದ್ದೀರಾ. ಬಟ್ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿದ್ರು ಈ ಸಮಯದಲ್ಲಿ ಎಷ್ಟೋ ಜನ ಅವ್ರ ಜೊತೆ ಇದ್ದಂಥವ್ರು, ನೀವು ಹೇಳ್ದಂಗೆ ಬೇಳೆ ಬೇಯಿಸ್ಕೊಂಡಂಥವ್ರು ಎಲ್ಲೋ ಒಂದ್ ಕಡೆ ಮಾತಾಡ್ತಾ ಇಲ್ಲ ಅನ್ನೋ ಒಂದು ನೋವು ಇತ್ತು ನಮಗೆ. ಏನು ಅಂದರೆ ಸರ್, ಒಂದು ಚಿತ್ರರಂಗದಲ್ಲಿ ಒಂದು ಒಗ್ಗಟ್ಟು ಬೇಕು ಸರ್. ಇವತ್ತು ಸರ್ ಕಲಾವಿದರು ಅಂದರೆ ಒಂದು ಸರಸ್ವತಿ ತಾಯಿ ಮಕ್ಕಳಿದ್ದಂಗೆ. ಸೊ ಅದರಲ್ಲಿ ಒಬ್ಬರಿಗೆ ಏನಾದರೂ ಒಂದು ತೊಂದರೆ ಆದಾಗ ಒಂದಷ್ಟು ಧ್ವನಿ ಬೇಕು ಅಂತೇಳಿ ನನ್ನ ಅನಿಸಿಕೆ ಸರ್. ಬಟ್ ಈ ವಿಚಾರದಲ್ಲಿ, ಯಾಕೆಂದ್ರೆ ಕಾನೂನು ವಿಚಾರದಲ್ಲಿ ಯಾರು ಇದು ಮಾಡೋದು ಬೇಡ, ಕಾನೂನು ಏನ್ ಮಾಡುತ್ತೋ ಅದು ಕೆಲಸ ಮಾಡುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮನೆ ಮಗ ಅಥವಾ ನಮ್ಮನೆ ಯಜಮಾನ ಈ ರೀತಿ ಆಯ್ತು ಅಂತ ಒಂದು ಎಲ್ಲೋ ಒಂದ್ ಕಡೆ ಧ್ವನಿಗಳು ಬರ್ಬೋದಿತ್ತು ಅಂತ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಹೌದು, ಬಟ್ ಒಂದು ಸಮಾಧಾನ ಅನ್ನೋದು ಇರುತ್ತಲ್ಲ ಸರ್, ಧೈರ್ಯವಾಗಿರಿ, ಆ ಒಂದು ಮಾತು ಬಂದ್ರೆ ಆ ಒಂದು ಅದು ಏನೋ ಒಂದು ಬೆಲೆ. ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್. ಕಾನೂನಲ್ಲಿ ಏನಿದೆ, ಕಾನೂನು ಚೌಕಟ್ಟಲ್ಲಿ ಏನೇನು ನಡೀತಾ ಇದೆ ಅದು ನಡೀತಾ ಇದೆ. ಬಟ್ ಒಂದೇ ಒಂದು ಮಾತು, ನಾವಿದ್ದೀವಿ, ಆರಾಮಾಗಿರಿ, ನಿಮಗೇನೂ ಆಗಲ್ಲ, ನಾವಿದ್ದೀವಿ ಅನ್ನೋ ಒಂದು ಧ್ವನಿಗಳು ಅಲ್ಲಲ್ಲಿ ಮೂಡ್ ಬಂದ್ಬಿಟ್ರೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸರ್. ಸೊ ಅದು ಒಂದು ಕಡೆ ಎಲ್ಲೋ ಒಂದು ಏನೋ ಒಂದು ನೋವಿನ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ನಿಮಗೆ ಮೊದಲನೇದಾಗಿ ನೀವು ತುಂಬ, ಯಾಕಂದ್ರೆ ನಿಮ್ಮದೇ ಆದ ಒಂದು ಹೆಸರಿದೆ ಇಂಡಸ್ಟ್ರಿನಲ್ಲಿ, ಯಾಕಂದರೆ ಸ್ಟೋರಿಗಳನ್ನ ಬರೀತೀರಾ, ಮತ್ತು ಡೈರೆಕ್ಷನ್ ಮಾಡಿದ್ದೀರಾ, ಮತ್ತು ಕಂಪೋಸ್ ಮಾಡಿದ್ದೀರಾ, ಸಿಂಗಿಂಗ್ ಮಾಡಿದ್ದೀರಾ, ಇಷ್ಟೆಲ್ಲ ಹೆಸರಿಟ್ಕೊಂಡು ದರ್ಶನ್ ಅವರ ಅಭಿಮಾನಿ ಅಂತಲೂ ಸಹ ಹೇಳ್ಕೊತೀರಾ. ಖಂಡಿತ ಸರ್, ಇಷ್ಟೆಲ್ಲ ಇದ್ದಾಗ ನೀವು ಹೆಂಗೆ ಮೊದಲು ಯಾವ ಥರ ಪರಿಚಯ ಆಗಿದ್ದವರು, ಅದು ಎಲ್ಲಿ ಭೇಟಿಯಾಗಿದ್ರಿ? ಸರ್ ಇಲ್ಲ, ಪರಿಚಯ ಅನ್ನೋದೇನಿಲ್ಲ ಸರ್. ನಾನು ಈಗ 2 ವರ್ಷದ ಕೆಳಗಡೆ ಫಸ್ಟ್ ಟೈಮು ನಾನು ಒಂದೇ ಸರಿ ಭೇಟಿಯಾಗಿದ್ದು. ಬಂದ ತಕ್ಷಣ ಅವರು ತುಂಬ ಬ್ಯುಸಿ ಇದ್ದರು, ಬ್ಯುಸಿ ಶೆಡ್ಯೂಲಲ್ಲಿ ಬಂದ್ಬಿಟ್ಟು ಒಂದು ಥ್ಯಾಂಕ್ಸ್ ಕೊಟ್ಟರು, ಆಯ್ತು ಚೆನ್ನಾಗಿದ್ದೀರಾ, ಒಳ್ಳೇದಾಗಲಿ ಅಂತೇಳಿ. ಹೆಚ್ಚು ಕಡಿಮೆ ನನ್ನ ಕೈ ಹಿಂಗೆ ಹಿಡ್ಕೊಂಡೇ ಒಂದು
ಒಂದು ನಿಮಿಷ ಮಾತಾಡಿದ್ರು, ಚೆನ್ನಾಗಿದ್ದೀರಾ ಅಂತೇಳಿ. ಸೊ ಅದು ಒಂದು ಅಭಿಮಾನ ಸರ್. ಅದು ಯಾರು ಏನೋ ಒಂದು ದುಡ್ಡು ಕೊಟ್ಟು ಕ್ರಿಯೇಟ್ ಆಗೋಂಥ ಅಭಿಮಾನ ಅಲ್ಲ, ಅದು ಮನಸ್ಸಿಂದ ಬರೋಂಥ ಅಭಿಮಾನ. ಹಾಗಾಗಿ ಬಟ್ ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ ಸರ್. ಅಂದ್ರೆ ಈಗ ಸಾಂಗ್ ಎಲ್ಲ ಹೇಳಿದ್ಮೇಲೆ ಪರಿಚಯ ಸರ್ ಆಲ್ಮೋಸ್ಟ್ ನನ್ನ ಸಾಂಗ್ಸ್ ಎಲ್ಲ ನೋಡಿದ್ದಾರೆ ಅವರು, ನಮ್ಮ ಮನೆಯವ್ರಿಗೆಲ್ಲ ಗೊತ್ತು, ಎಲ್ಲರೂ ನೋಡಿದ್ದಾರೆ. ಪ್ರತಿಯೊಂದು ಈಗ ಡಿ ಬಾಸ್ ಸಾಂಗ್ಸ್ ಅಂದರೆ ಮಂಜು ಕವಿ ಅಂತಾರೆ, ಅದು ಒಂದು ನನಗೆ ತುಂಬ ಹೆಮ್ಮೆ ಇದೆ ಸರ್. ಈಗ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ಅಂದ್ರೆ ಈ ತರ ಸಾಂಗ್ಗಳನ್ನ ಬಿಡೋದ್ರಲ್ಲಿ. ನೋಡಿ ನಾನು ನಿನ್ನೆ ಒಂದೇ ಒಂದು ಕ್ಲಿಪ್ ಹಾಕಿದೆ ಸರ್, 30 ಸೆಕೆಂಡ್ ಕ್ಲಿಪ್ಪು ಹೆಚ್ಚು ಕಮ್ಮಿ 2-2.5 ಲಕ್ಷ ಜನ ನೋಡಿದ್ದಾರೆ ಕ್ಲಿಪ್ಪು. ಇದನ್ನು ತುಂಬ ವೈರಲ್ ಆಗ್ತದೆ, ಎಲ್ಲ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ನಾನು ಮೆಸೇಜ್ ಓದೋಕ್ಕೆ ಆಗ್ತಾ ಇಲ್ಲ, ಬೆಳಗ್ಗೆಯಿಂದ ನಾನು ಮೆಸೇಜ್ ನೋಡ್ತಾನೆ ಇದ್ದೀನಿ, ಬರ್ತಾನೆ ಇದೆ ಮೆಸೇಜ್. ಮುಂಬೈಯಿಂದೆಲ್ಲ ಹಾಕಿದ್ದಾರೆ ಸರ್ ಮೆಸೇಜ್, ಚೆನ್ನಾಗಿದೆ. ಆಮೇಲೆ ಇದು ಡಿ ಟ್ರೆಂಡ್ ಆಡಿಯೋ ಅಂತ ಮಾಡಿದ್ದೀನಿ ಸರ್. ಬರೀ ಇದರಲ್ಲಿ ಓನ್ಲಿ ಡಿ ಬಾಸ್ಗೋಸ್ಕರ ಮಾಡಿರ್ತಕ್ಕಂಥ ಚಾನಲ್, ಒಂದಷ್ಟು ಜನ ಸೇರ್ಕೊಂಡು ಮಾಡಿರೋದು. ಇದು ಸೆಲೆಬ್ರಿಟೀಸ್ಗಳ ಚಾನಲ್ ಇದು. ಅದೊಂದು ಹೆಮ್ಮೆ ಇದೆ. ಆಮೇಲೆ ನಾನು ಇವತ್ತು ನಿಮ್ಮ ಮೀಡಿಯಾ ಮುಖಾಂತರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದರಲ್ಲಿ ಬರ್ತಕ್ಕಂಥ ರೆವಿನ್ಯೂ ಏನಿದೆಯಲ್ಲ ಸರ್, ಈ ಒಂದು ಚಾನಲಿಂದ ಬರ್ತಕ್ಕಂಥ ರೆವಿನ್ಯೂ ಏನಿದೆ ಸೆಲೆಬ್ರಿಟೀಸ್ಗಳ ಕಡೆಯಿಂದ, ಯಾರು ತುಂಬ ನೋವಲ್ಲಿರ್ತಾರೆ, ಒಂದು ಹಿರಿಯ ಕಲಾವಿದರಿರ್ಬೋದು, ಯಾರು ಒಬ್ರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲಿ ಯಾರಿರ್ತಾರೋ, ಸೊ ಆ ಜನಗಳಿಗಾಗಿ ಇದು ಮೀಸಲು ಸರ್. ಇದರಿಂದ ಲಾಭಕ್ಕೋಸ್ಕರ ಮಾಡಿಲ್ಲ ಸರ್. ಡಿ ಬಾಸ್ ಹೆಸರಲ್ಲೇ ಒಂದಷ್ಟು ಒಳ್ಳೆ ಕಾರ್ಯಗಳು ಆಗಬೇಕಂತೇಳಿ ಈ ಚಾನಲ್ ಮಾಡಿದೆ. ಬಟ್ ಸೆಲೆಬ್ರಿಟೀಸ್ಗಳು ನಿಜವಾಗ್ಲೂ ಗ್ರೇಟ್ ಸರ್. ಆಲ್ರೆಡಿ ಮಾಡಿ ಬರೀ 1 ಮಂತಲ್ಲೇ ಮಾನಿಟೈಸ್ ಆಗಿ ರನ್ ಆಗ್ತಾ ಇದೆ ಚಾನಲ್. ಅದು ಅಂದರೆ ಇದು ಸಾಂಗ್ ಎಷ್ಟು ಸಾಂಗ್ ಹಾಕಿದ್ರೆ ಆಲ್ರೆಡಿ ಸರ್? ಇದು ನನ್ನ ಈಗ ಅದರ ಎಲ್ಲ ಚಾನಲ್ಗಳಲ್ಲಿ ಹೆಚ್ಚು ಕಡಿಮೆ ಒಂದು ಅಲ್ಲ, ಈ ಚಾನಲ್ಗೆ ಬೇರೆ ಚಾನಲಲ್ಲಿ ಒಂದು 20 ಹೋಗಿದೆ ಸರ್. ಇದರಲ್ಲಿ ಹೆಚ್ಚು ಕಡಿಮೆ ಇದರಲ್ಲಿ ಒಂದು 20 ಸಾಂಗ್ ಇದೆ. 20 ಸಾಂಗ್ ಇದೆ. ಸೊ ಎಷ್ಟನೇ ಸಾಂಗಿಗೆ ಮಾನಿಟೈಸೇಷನ್ ಆಯಿತು ಸರ್? ನನಗೆ 3ನೇ ಸಾಂಗಿಗೆ ಆಗೋಯ್ತು. 3ನೇ ಸಾಂಗಿಗೆ ಆಗೋಯ್ತು. ಸೊ ಇವಾಗ ಚೆನ್ನಾಗಿ ಓಡ್ತಾ ಇದೆ ಸರ್. ನಾನು ಅದೇ ಈಗ ನೆಕ್ಸ್ಟ್ ಪ್ರೆಸ್ ಮೀಟ್ ಒಂದಿದೆ, ಆ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಡಿ ಬಾಸ್ ಸೆಲೆಬ್ರಿಟೀಸ್ಗಳ ಚಾನಲ್ ಇದು. ಡಿ ಟ್ರೆಂಡ್ ಆಡಿಯೋ ಅಂದರೆ ಡಿ ಬಾಸ್ ಟ್ರೆಂಡ್ ಆಡಿಯೋ ಅಂತೇಳಿ ಸೆಲೆಬ್ರಿಟೀಸ್ಗಳ ಚಾನಲ್ಲು. ಸೆಲೆಬ್ರಿಟೀಸ್ಗಳಿಂದ ಸೆಲೆಬ್ರಿಟೀಸ್ಗಳಿಗಾಗಿ ಮಾಡಿರ್ತಕ್ಕಂಥ ಚಾನಲ್ ಇದು. ಇದರಿಂದ ಏನೇ ರೆವಿನ್ಯೂ ಬಂದರೂ ಸರ್, ಇದು ಒಂದು ಯಾರು ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರು ತೊಂದರೆಯಲ್ಲಿ ಇರ್ತಾರೋ, ಸೊ ಅವ್ರಿಗೆ ಆ ಒಂದು ನಮ್ಮ ಒಂದು ಅಳಿಲು ಸೇವೆ ಇರಲಿ ಅಂತೇಳಿ ಇದು ಮಾಡಿದ್ದೀವಿ ಸರ್. ಸರ್ ನೀವು ಇಷ್ಟು ಒಂದು ಬೆಟ್ಟದಷ್ಟು ಪ್ರೀತಿನ ಇಟ್ಕೊಂಡಿದ್ದೀರ ಅವ್ರ ಮೇಲೆ, ಮತ್ತೆ ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀನಿ, ನಾನು ಅವ್ರ ಅಭಿಮಾನಿ ಅನ್ನೋ ಒಂದು ಕಾರಣಕ್ಕೆ. ಈಗ ನೀವೇನು ಫೈನಾನ್ಷಿಯಲಿ ದೊಡ್ಡ ಶ್ರೀಮಂತರು ಅಲ್ಲದೇ ಇದ್ರು ಅದ್ರಲ್ಲಿ ಬರೋ ಆದಾಯ ಪ್ರತಿಯೊಬ್ಬ ಮನುಷ್ಯ ಹೆಂಗೆ ಅಂದ್ರೆ, ಅಲ್ಲೊಂದಿಷ್ಟು ಆದಾಯ ಬಂದ್ರೆ ಅದು ನನಗೆ ಇರಲಿ, ಇಲ್ಲೊಂದಿಷ್ಟು ಆದಾಯ ಬಂದ್ರೆ ಅದು ನನಗೆ ಇರಲಿ ಅನ್ನೋ ಒಂದು ಜನ ಇರುವಾಗ, ನೀವು ಅದ್ರಲ್ಲಿ ಬಂದಂತ ಆದಾಯ ಬಡವ್ರಿಗೆ ಸಹಾಯ ಮಾಡ್ತೀನಿ ಅಥವಾ ಯಾರು ನೊಂದವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀರಾ. ಇಷ್ಟು ಒಂದು ಒಳ್ಳೆ ಗುಣನ ಅಂದ್ರೆ ಅವ್ರ ಹೆಸರು ಇಟ್ಕೊಂಡಿರೋದಕ್ಕೋಸ್ಕರ ಅದು ಮಾಡ್ತಾರೆ. ಅವರು ಕೆಲವು ದಾನ ಧರ್ಮಗಳು ಮಾಡಿದ್ದಾರೆ ಸರ್, ಅದು ಹೇಳ್ಕೊಳಕ್ಕಾಗ್ಲಂತ ಒಂದು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಬಟ್ ಕೆಲವ್ರು ಏನೋ ಒಂದು ಮಾಡಿಬಿಟ್ಟು ಏನೋ ನಾವು ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಮಾಡ್ದಲೇ ಅವ್ರೊಂದು ಮಾತು ಹೇಳಿದ್ರು, ನನಗೆ ವರ್ಷಕ್ಕೆ ಎಷ್ಟೋ ಕೋಟಿ ಬೇಕಂತೇಳಿ ಎಲೆಕ್ಷನ್ ಟೈಮಲ್ಲಿ. 2 ಕೋಟಿ ನನಗೆ ಎಷ್ಟೋ ಕೋಟಿ ಬೇಕು, ನನಗೆ ವರ್ಷಕ್ಕೆ ಮನೆ ಹತ್ರ ಬರ್ತಾರೆ, ಹಾರ್ಟ್ ಆಪರೇಷನ್ ಮಾಡಿಸ್ಕೊಳ್ಳೋರು ಬರ್ತಾರೆ, ನಮ್ಮ ಮಗನ ಎಜುಕೇಷನ್ ಅಂತೇಳಿ ಬರ್ತಾರೆ, ಯಾರೋ ಹೆಣ್ಮಕ್ಳು ಯಾವುದೋ ಆರ್ಥಿಕ ಪರಿಸ್ಥಿತಿ ಎಲ್ರಿಗೂ ಅವ್ರು ನಿಭಾಯಿಸಿದ್ದಾರೆ ಸರ್. ಬಟ್ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಬಟ್ ಒಳ್ಳೇದಾಗೇ ಆಗುತ್ತೆ ಸರ್. ಸರ್ ಓಕೆ, ಅದನ್ನೇ ಹೇಳಕ್ಕೆ ಕೊಡ್ತಾ ಇದ್ದೆ, ನೀವು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ. ಒಂದಿಷ್ಟು ಜನ ಎಲ್ಲೋ ಒಂದು ಕಡೆ ಏನಪ್ಪ ಅವ್ರನ್ನ ಅಷ್ಟೊಂದು ವಿಜೃಂಭಿಸ್ತೀರಾ, ಯಾಕೆ ಅಷ್ಟೊಂದು ಎಲ್ಲೋದ್ರು ಸೆಲೆಬ್ರಿಟಿಗಳು ಬಂದ ತಕ್ಷಣ ಡಿ ಬಾಸ್ ಅಂತ ಕೂಗ್ತೀರಾ? ಯಾಕೆ ಅವರೇ ಬಾರಿ ಮಾಮೂಲಿ ನಟರ ಥರ ಟ್ರೀಟ್ ಮಾಡಿ ಯಾಕೆ ಅಷ್ಟೊಂದು ಮೆರೆಸ್ತೀರಾ ನೀವು? ಯಾಕೆ ಅಷ್ಟೊಂದು ಅಂತ ಕಮೆಂಟ್ಸ್ಗಳು ಬರ್ತಾ ಇರ್ತವೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ನಿಜವಾಗ್ಲೂ ಅಭಿಮಾನ ಅನ್ನೋದು ಒಳಗಡೆಯಿಂದ ಬರ್ತಕ್ಕಂಥ ಸರ್. ಅದಕ್ಕೆ ಯಾರು ನಾನು ಹೇಳಿದೆ, ಅದು ಏನೋ ದುಡ್ಡು ಕೊಟ್ಟರೆ ಅಭಿಮಾನ ಬರಲ್ಲ ಸರ್, ಅದು ಮನಸ್ಸಿಂದ ಬರೋಂಥ ಅಭಿಮಾನನ ಯಾರು ತಡೆಯೋಕ್ಕಾಗಲ್ಲ. ಬರ್ತದೆ ಸರ್, 1-2-3 ಯಾವುದೋ ಕಾಮೆಂಟ್ ಬರುತ್ತೆ, ಬಕೆಟ್ ಹಿಡಿತಾರೆ ಅಂತ ಬರುತ್ತೆ ಸರ್. ಸ್ವಂತ ದುಡ್ಡಿಂದ 54 ಸಾಂಗ್ ಮಾಡಬೇಕಂದ್ರೆ ಅಭಿಮಾನದಿಂದ ಮಾಡ್ರೆ ಸರ್ ಒಬ್ಬ ಹೀರೋಗೆ. ಇಡೀ ಕನ್ನಡ ಇಂಡಸ್ಟ್ರೀಲಿ ಸರ್ ಇದೊಂದು ರೆಕಾರ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 54 ಸಾಂಗ್ ಮಾಡಿದ್ದೀನಿ ಡಿ ಬಾಸ್ ಅವರಿಗೆ. ಇದು ಬಕೆಟ್ ಹಿಡಿದು ಮಾಡಿಲ್ಲ, ಸ್ವಂತ ದುಡ್ಡಿಂದ ಮಾಡಿದ್ದೀನಿ ಸರ್. ಸರ್ 54 ಸಾಂಗು ನೀವು ಮಾಡಿದಾದ್ಮೇಲೆ ಏನಾದರೂ ನಿಮಗೆ ಡಿ ಬಾಸ್ ದುಡ್ಡು ಕೊಟ್ರಾ ನಿಮಗೆ? ಇಲ್ಲ ಸರ್, ನಾನು ಸರ್ ಒಂದು ಹೇಳ ಸರ್, ಯಾರು ನಾನು ಏನೋ ಕೇಳ್ತೇನೆ ಅಂದ್ರೆ, ಕೆಲವರು ಹೇಳ್ತಲ್ಲ ಬಕೆಟ್ ಹಿಡಿಯಕ್ಕೆ ಮಾಡಿ ಸರ್. ನಾನು ಡಿ ಬಾಸ್ ಅವ್ರು ಬಂದು ತಗೊಳಪ್ಪ ಇಷ್ಟು ದುಡ್ಡು, ನೀನು ಇಷ್ಟೆಲ್ಲ ಸಾಂಗ್ ಮಾಡಿದೀಯ ಅಂದ್ರೂ ಕೂಡ ನನಗೆ ಬೇಡ ಸರ್. ನಾನು ಅಭಿಮಾನದಿಂದ ಮಾಡ್ತೀನಿ ಬಾಸ್. ನಾನು ಇನ್ನೂ 100 ಸಾಂಗ್ ಆಗೋವರೆಗೂ ನಾನು ಮಾಡ್ತಾ ಇದ್ದೀನಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಏನು ಬಕೆಟ್ ಹಿಡಿತಾರೆ ಅಂತದಲ್ಲ, ಈಗ 55 ಸಾಂಗ್ ನೀವು ಬಕೆಟ್ ಹಿಡಿಯೋಕ್ಕೋಸ್ಕರ ಮಾಡಿದ್ರೆ 1-2 ಸಾಂಗ್ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ರಿ, ನಾನೇನಕ್ಕಪ್ಪ ಮಾಡ್ಲಿ ಅಂತ. ಬಟ್ ನಿಮ್ಮಲ್ಲಿ ಪ್ರೀತಿ ನಿಜವಾಗ್ಲೂ ಬೆಟ್ಟದಷ್ಟು ಪ್ರೀತಿ ಇರೋದಕ್ಕೆ ನೀವು ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಡಿ ಬಾಸ್ ವಿರೋಧಿಗಳಿಗೆ ಹೇಳೋದೇನಪ್ಪ ಅಂತಂದ್ರೆ, ನಿಮ್ಮಲ್ಲಿ ಯಾವುದೇ ರೀತಿ ಕೋಪ ಇರೋದಿಲ್ಲ. ಅಂದ್ರೆ ಅವ್ರ ಇಷ್ಟ, ಅದು ನಾನೊಬ್ಬರನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ನನ್ನ ಇಷ್ಟ, ಇವರೊಬ್ಬರನ್ನ ಅಭಿಮಾನದಿಂದ ನೋಡ್ಬೋದಾಗ ಅವ್ರ ಇಷ್ಟ. ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಅಭಿಮಾನ ಆ ಲೆವೆಲ್ಗೆ ಸಿಕ್ಕಿದೆ ಅಂದ್ರೆ ಅದು ಅವ್ರ ಪುಣ್ಯವಂತರು.
ಸೊ ಅಂಥವ್ರನ್ನ ಅಭಿಮಾನಿಗಳಾಗಿ ನಾವಿರೋದು ನಾವು ಪುಣ್ಯವಂತರು ಅಂತ ಅನ್ಕೋತಾರೆ. ಸೊ ನೀವು ಇನ್ನೊಂದೇನಂದ್ರೆ ಕೆಲವ್ರಿಗೆ ಒಂದಿಷ್ಟು ಜನ ಕೆಲವರು ಯಾರನ್ನ ಬಾಸ್ ಅನ್ಬೇಡಿ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಅಂದ್ರೆ ಬಾಸ್ ಅಂತ ಅನ್ನೋದು ನಿಮ್ಮ ಅಭಿಮಾನ ಅಂತ ನೀವು ಹೇಳ್ತೀರಾ. ಒಂದಿಷ್ಟು ಜನ ಹೇಳ್ತಾರೆ ಯಾರನ್ನ ಬಾಸ್ ಅನ್ಬೇಡಿ, ನಿಮಗೆ ನೀವು ಪ್ರೀತಿ ಮಾಡಿ, ನಿಮ್ಮ ತಂದೆ ತಾಯಿನ ಬಾಸ್. ಸರ್ ಈಗ ಒಂದು ಸ್ವಲ್ಪ ರಿಪೀಟ್ ಯೋಚನೆ ಮಾಡಿ ನೋಡಿ ಸರ್, ಬಾಸ್ ಅಂದವರೇ ಬೇರೆಯವ್ರಿಗೆ ಬಾಸ್ ಅಂದಿರ್ತಾರೆ, ಬಟ್ ಅದೆಲ್ಲೂ ಪ್ರಚಾರ ಆಗಿರಲ್ಲ. ಒಂದು ಸ್ವಲ್ಪ ನೀವು ಕೆದಕ್ ನೋಡಿ, ಬಾಸ್ ಅಂತ ಯಾರ್ಯಾರಿಗೆ ಅಂದಿದ್ದಾರೆ, ಯಾರಿಗೆ ಬಾಸ್ ಅಂದಿದ್ದಾರೆ ಅದು ಗೊತ್ತಿರುತ್ತೆ. ಬಟ್ ಸರ್ ಎತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಹೇಳ್ತಾರೆ ಸರ್, ನಮ್ಮ ಬಾಸ್ ನಮಗೆ ಮುದ್ದು ಸರ್, ಅಷ್ಟೇ ಸರ್.